ಊರಿಗೆ ಹೊಂಟನಿ. ಅಲ್ಲೇ ಕಾಯ್ತಿರ್ತಾರ ಟ್ರಾವೆಲ್ಸ್ನವ್ರು ಅಲ್ಲ, ಅರ್ಧ ಹಂಗೆ ಹೆಚ್ಚು ಕಮ್ಮಿ ತಡ ಆಗಂಗಿಲ್ಲ. ಅದಕ್ಕೆ ಪಟನ ಬಿಡಪ್ಪ ನನ್ನಲ್ಲೇ. ಇಲ್ಲೋಡ, ಮನೆ ಕಡೆ ಯಾರು ಇರೋದಿಲ್ಲ. ಇಷ್ಟು ದೊಡ್ಡ ಮನೆ, ಬಂಗಾರ ಸಾಮಾನು ಅದಾವು, ಚಾವಿ ಹಾಕೊಂಡು ಅಡ್ಡಾಡಬೇಡ. ಏನ ನಾ ಹೇಳ್ತಾನೆ ಕೇಳ. ಮ್ಯಾಗಿನ ಒಂಚೂರು ಕಳ್ಳಿದ್ದಂಗೆ ಅದಾಳಕಿ, ಭಾರಿ ಹುಷಾರಿರ್ಬೇಕು. ಅತ್ತಿಯ ಅವರು ದುಡಿತಾರ, ಅವ್ರು ಯಾಕೆ ಕಳ್ರಿ? ಕತ್ತಿ ನಿಮ್ದೊಂದ ತಗ ಮಾತವ. ಯಾವತ್ತದ ಯಾವ ಇರ್ತದ ಅದಕ್ಕೆ ಹೇಳಕ್ಕಾಗಲ್ಲ. ಒಂದೆರಡು ಸಲ ಮನೆ ಕಡೆ ಹಿಂಗೆ ಹಣಿಕೊಂತ ಹೋಗಿರ್ತಾಳೆ, ಅದಕ್ಕೆ ನೋಡೇನಿ. ಅದಕ್ಕೆ ಹೇಳಕತ್ತೀನಿ, ಮನೆ ಕಡೆ ಹುಷಾರಿ. ಹೋಗಿ ನಿಮ್ಮ ಮೂವನ ಕಡೆ ಕುಂದ್ರಬೇಡ. ಏನ ಮನ್ಯಾಗು ನಾ ಇರೋದಿಲ್ಲ. ತಗ ಹಾರು ಹಿಡ್ಕೊಂಡು ಅಡ್ಡಾಡ್ಬೇಡ ಮನಿನ. ನಾ ಹೇಳ್ತಾನಲ್ಲ, ಮನೆ ಕಡೆ ಹುಜಾಕಿ ನಾ ಹೋಗಿ ಒಂದು ಬರಾಕೊಂದು 4-5 ದಿನನೇ ಆಕ್ಕತಿ. ನಾ ಅಲ್ಲಿಂದ ಬಂದ್ಮೇಲೆ ಮತ್ತೆ ಬೇರೆ ಬೇರೆ ಅದಾವ, ಅಲ್ಲಿ ಹೋಗೋದೈತಿ. ಈಗ ನಾ ಹೇಳ್ತಾನಲ್ಲ, ನಿನ್ಗೆ ಒಟ್ಟು ಮನೆ ಕಡೆ ಹುಷಾರಿ ನೋಡಷ್ಟೆ. ಅವು ಬಂಗಾರ ಗಟ್ಟಿ ನಿಂಗೆ ಏನಾರು ತೊಗೊಂಬರ್ತೇನೆ ಅವ್ವ ಬರುವ ಹೊತ್ನ್ಯಾಗ. ಹೋಗ್ಬರ್ತೇನೆ ಆದಿತ್ಯ. ಹೋಗ್ಬರ್ತೇನೆ ಅಪ್ಪ. ರೊಕ್ಕ ಅದು ತಗೊಂಡಿಲ್ಲವ, ಹುಷಾರಿ ನೋಡಿ. ರೊಕ್ಕ ಚೀಲದು ಏನ ಮತ್ತೆ ತಗರ ಕೈ ಬಿಟ್ಟಿ? ಅವ್ರಿಗೆ ಕೊಡೋದೆಲ್ಲ ಕೊಟ್ಟಾಗೈತಿ. ನನ್ನ ಖರ್ಚಿಗೆ ಏಟ್ ಬೇಕು ಅಟ್ಟು ತೊಗೊಂಡೇನಿ. ನಂದರ ಖರ್ಚನಕ್ಕೇನು, ಅವ್ರ ಜೊತೆ ಹೋದು ಊಟ ಗೀಟ ಎಲ್ಲ ಅವ್ರದ್ರಾಗ ಆಕತಿ. ಗುಡಿ ಗುಂಡಾರ್ದಾಗ ಕೆಲವೊಂದು ಕಡೆ ಪ್ರಸಾದ ಇರ್ತಾವೆ. ಅದು ಬಿಟ್ರೆ ನಾ ಹಂಗೇನು ಹುಯಿ ಅಂತೇನು ಇದು ಮಾಡಿಲ್ಲ. ತೊಗೊಂಡೇನೆ ಒಂದು 2-3 ಸಾವಿರ ರೂಪಾಯಿ ಇಟ್ಕೊಂಡೇನೆ ಅಷ್ಟೇ. ಉಳ್ಕಿದ್ದೆಲ್ಲ ತೆಗೆದಿಟ್ಟೆ. ನಿಮ್ಮ ಮನ್ಯಾಗ ಐತಿ ರೊಕ್ಕ. ಏನ ಮತ್ತೆ ಯಾರು ಕಳ್ರು ಬಂದು ದೋಚ್ಕೊಂಡು ಹೋದ್ರು ಅಂತ ಹೇಳಿ ಹುಷಾರು ನೋಡು. ಅಯ್ಯೋ ಅತ್ತಿಯಾರ, ನಂಗೆ ಅಷ್ಟು ಗೊತ್ತಾಗಲ್ಲನ್ರಿ ಅತ್ತಿಯಾರ. ಆಯ್ತು ಹೋಗ್ರಿ, ಮನಿನ ಕಿತ್ತು ಬೇರೆ ಕಡೆ ಇಡ್ತೇನೇನ ಅನ್ಬೇಕು. ಹಂಗೆ ಹೇಳ್ತಾ ಇದೀರಿ ಅಲ್ಲ. ಆತು, ಕಿತ್ತು ಬೇರೆ ಕಡೆ ಇಡ್ತೀಯ, ನೀನೇ ಕಿತ್ಕೊಂಡೆ ತಗರ ಹೋಗ್ಯ ನೋಡು. ಹುಷಾರು ನೋಡು. ಸರಿ, ನಾ ಊನಲ್ಲಿ ಟ್ರಾವೆಲ್ಸ್ ಕಡೆ ಬಿಟ್ಟು ಆಫೀಸ್ಗೆ ಹೋಗ್ಬರ್ತೀನಿ. ಸರಿ ಆಯ್ತು. ಎಷ್ಟು ಚಂದ ಚಂದ ಅದಾವ ಇವು ಬಂಗಾರ ಸಾಮಾನು ಇದ್ದಂಗೆ ಅದಾವು. ಬಂಗಾರ ಬಾಯಿ ಮ್ಯಾಗ ಹೊಡಿಯಂಗದಾವ. ಏನು 700 ರೂಪಾಯ? 700 ಇದು 400. ಏಯಪ್ಪ, 700-400 ಇವಕ್ಕೆ ಕೊಟ್ಟರೆ ಮುಗಿದು ಹೊತ್ಕತಿ. ಏನಾದರೂ ಶ್ರೀಮಂತರ ಆಟ. ಶ್ರೀಮಂತರು ಏನು ಮಾಡಿದ್ರು ಚಂದ ಕಾಣ್ತದೆ. ಅದೇನು ಅಂತಾರಲ್ಲ, ಕೂದಲಿದ್ದಕ್ಕೆ ಹೆಂಗೆ ತುರ್ಬ ಕಟ್ಟಿದ್ರು ಚಂದ ಕಾಣ್ತತಿ. ನಮ್ಮಂತವ ಇವನ್ನೆಲ್ಲ ತೊಗೊಂಡು ಬಗ್ಬರ್ಲಿ ಬೆಳೋದು ಅಟ್ರಾಗಿ ಐತಿ. ನೋಡಿ ಖುಷಿ ಪಡೋದು ಅಷ್ಟೇ ನಮ್ಮದು. ಅದೇನೋ ಅಂತಾರಲ್ಲ, ಮಿಡಲ್ ಕ್ಲಾಸ್ ಲೈಫು ಅಂತೇಳಿ. ನಾವು ಎಲ್ಲ ನೋಡ್ತೀವಿ, ಆಸೆ ಪಡ್ತೀವಿ, ಆದರೆ ತೊಗೊಳಕ್ಕಾಗಲ್ಲ ಅಷ್ಟೇ. ಗಿರ್ಜಕಂಟಿ ಆಯ್ತಾ? ಕಸ ಹೊಡೆದಿದ್ದೆಲ್ಲ, ಧೂಳ ಜಾಡಿಸಿದ್ದೆಲ್ಲ. ಓ ಅಶ್ವಿನೇನ ಆತವಾ. ನಾನು ಇಲ್ಲಂಗಾರೆ ಇವತ್ತು ನಿಮ್ಮ ಅತ್ತಿ ಬರ್ತಾಳ ಏನಂತ ಮಾಡಿದ್ದೆವ. ನೀನೇ ಬಂದಿದ್ದೊಂದು ಚಲೋ ಆತ. ಇದು ಈಗಿನ ಅಶ್ವಿನಿ, ನೀ ಬೇಕಾದ್ರೆ 1 ದಿನ ಅಲ್ಲ ಅಂತ 2 ದಿನ ಸುಟಿ ಮಾಡವ. ಆದರೆ ನಾನೇ ನೋಡ್ಕೊತೇನೆ, 1 ರೂಪಾಯಿ ಆ ಕಡೆ ಈ ಕಡೆ ಆಗ್ಲಾರ್ದಂಗೆ ನೋಡ್ಕೊತೇನೆ ಬೇಕಾರೆ. ಆದ್ರೆ ನಿಮ್ಮ ಅತ್ತಿ ಕಳಿಸ್ಬೇಡವ ಇಲ್ಲಿಗೆ. ಸುದ್ದಿ ಗೊತ್ತಾಯ್ತು ಏನ? ಚಾ ಕುಡಿದ್ರಾಗನ ಜ್ಯೂಸ್ನಾಗನ ಒಟ್ಟು ಬೇದಿ ಮಾತ್ರೆ ಹಾಕಿದ್ರಂತಲ್ಲ. ಅಯ್ಯೋ ಅಂದ್ರನ ಎಲ್ಲ ಗೊತ್ತಾಗೈತಿ. ಒದ್ರುದೇ ಕೆಲಸದಿಂದ ತೆಗಿ ನನಗೂ ಹೊಟ್ಟೆ ಕೆಡೋಂಗೆ ಮಾಡ್ಯಾಳ. ಕೆಲಸದಿಂದ ತೆಗಿ ಅಂತ ಒದರಿದ್ದೆ. ನಾನೇ ಮತ್ತೆ ಅತಿ ಸುಮ್ಮನೀರು, ನಿಂಗೆ ಯಾಕೆ ಬೇಕು, ನನಗೆ ಯಾರು ಬೇಕು ಅವ್ರನ್ನ ಇಟ್ಕೊಂಡೆ, ನೀ ಸುಮ್ಮನೀರು ಅಂತ ಒದರಿದೆ. ಸುಮ್ಮನೆ ಆದ್ಲು ಮತ್ತೆ. ಅಯ್ಯೋ ದೇವ್ರೆ, ಒಟ್ಟಿನಾಗ ನಮ್ಮ ಅತ್ತಿ ಮ್ಯಾಗ ಒಟ್ಟು ಸೇಡ್ ತೀರಿಸ್ಕೊಂಡ್ರೆ ಅನ್ನ. ಅಯ್ಯೋ ಹಂಗೆ ತಿಳ್ಕೊಬೇಡ. ಏನು ಮಾಡಲಿ ಹೇಳಿ, ನಾನು ತಲೆ ಕೆಟ್ಟೋತವಾತಾಗ. ಏನು ಮಾಡಿದ್ದನ್ನ ಮಾಡಿಸ್ತಾರ ಅಶ್ವಿನಿ, ಕೆಲಸ ಮಾಡಿದ್ದನ್ನ ಮಾಡಿಸ್ತಾರ. ಕಸ ಹೊಡೆದು ಬಂದಿರ್ತೀನಿ, ಇಲ್ಲೋಡ ಇನ್ನೊಂದು ಸ್ವಲ್ಪ ಧೂಳ ಕಸ ಹೊಡಿ ಹೋಗು. ಅಲ್ಲಿ ಜಾಡ್ಸ್ ಅಂಗ್ಳಕ್ಕೆ ನೀರು ಹಾಕಿ ತಗೋ, ಹಿಡಿ ಇಲ್ಲಿ ಇದನ್ನ ಮಾಡಿ ಅದನ್ನ ಮಾಡಿ ಚಾ ತಂದು ಕೊಡು. ಆಮೇಲೆ ಮತ್ತೆ ಇವನ್ನೆಲ್ಲ ಮಡ್ಚಿಡು, ಇವನ್ನೆಲ್ಲ ತೆಗ್ದಿಡು. 1-2 ಅಶ್ವಿನಿ ನಾನು ಮಾಡ್ತೀನಿ. ನಾನು ನೋಡ್ತೀಯಲ್ಲ ನೀನು, ನಾನೇನು ಸುಮ್ಮನೆ ಇರ್ತೇನೆ. ಈಗ ಇವನ್ನೆಲ್ಲ ತೆಗೆದು ಹೊಂದಿಸಿಟ್ಟೆ. ಹೌದಾ, ಎಲ್ಲ ಬಟ್ಟೆ ತೆಗೆದು ಟ್ರಯಲ್ ನೋಡಿ ಹರಿವಿಟ್ಟೋಗಿರ್ತಾರಲ್ಲ, ಎಲ್ಲ ತೆಗೆದು ಹೊಂದಿಸಿ ಮಡಚಿಟ್ಟೆ. ಇವನ್ನೆಲ್ಲ ತೆಗೆದು ಹಾಕಿಟ್ಟೆ ಕರೆಕ್ಟಾಗಿ. ಆಮೇಲೆ ಎಲ್ಲ ಕಸ ಹೊಡೆದು ಮ್ಯಾಟ್ ಎಲ್ಲ ಹೊರಗೆ ತೊಗೊಂಡೋಗಿ ಜಾಡಿಸಿ ವಾಪಸ್ ಒರೆಸಿ ತಂದು ಹಾಸೇನೆ. ಮತ್ತು ಅದು ರೂಮ್ ಫ್ರೆಶ್ನರ್ ಇಟ್ಟಿದ್ದೆಲ್ಲ ಅದನ್ನು ಹೊಡೆದೇನಿ. ಕೈ ಸಿಕ್ಕಷ್ಟು ಧೂಳಾನು ಹೊಡ್ಕೊಂಡೇನಿ. ಎಲ್ಲ ಮಾಡೇನಿವ. ಮಾಡಿದ್ರು ಹಂಗೆ ಅನ್ನೋದು ಒಟ್ಟು. ಅವರಿಗೆ ನೀವಿಲ್ಲಿ ಕೆಲ್ಸಕ್ಕೆ ಬರೋದು ಇಷ್ಟ ಇಲ್ಲ, ಅದಕ್ಕೆ ಹಂಗೆ ಮಾಡ್ತಾರೆ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರು ಏನು ಹೇಳಿದ್ರು ನಾನೇನಾರ ಬೇಡ ಅಂತನ್ನೇ. ಆದರೂ ಸರಿಯಾಗಿ ಬುದ್ಧಿನೇ ಕಲ್ಸಿರಿ. ನಿಜ, ನನಗೇನು ಬೇಜಾರೇನಾಗಿಲ್ಲಪ್ಪ. ಹೌದಾ, ಊರಿಗೆ ಹೋದ್ರಾ? ಏನು ಇಲ್ಲೇ ಅದಾರ? ಅಯ್ಯೋ ಊರಿಗೆ ಹೋಗ್ತೀನಿ ಅಂತ ಹೊಂಟಿದ್ರು. ಅಷ್ಟ್ರಾಗ ನನ್ನ ಮದುವೆ ಫಿಕ್ಸ್ ಆತಲ್ಲ, ಮುಗೀತು. ಇನ್ನೊಂದು 2 ತಿಂಗಳು ಟಿಕಾಣಿ ಇಲ್ಲೇ. ಓ ಅಶ್ವಿನಿ, ನಿನ್ನ ಮದುವೆ ಫಿಕ್ಸ್ ಆತಾ? ಹುಡುಗ್ಯಾರು? ಅವರೇ ಪ್ರೀತಮ್ ಗಿರ್ಜಕಂಟಿ. ಪ್ರೀತಮ್ಮ ಹೋಲ್ ಬಿಡವ. ನಾ ಯಾಕೆ ಏನು ಹೆಂಗೆ ಅಂತ ಕೇಳಕ್ಕೆ ಹೋಗಲ್ಲ. ಒಟ್ಟಿನಾಗ ಇಡು ಜೋಡು ಅವತ್ತು ನೋಡಿದ್ನಲ್ಲ, ಚೆನ್ನಾಗಿತ್ತು. ಖುಷಿ ಆಯ್ತು. ಒಳ್ಳೆ ಇಡು ಜೋಡೆ ಐತಿ. ಬ್ಯಾಡ ಅಂತ ಬಿಟ್ಟಿದ್ರಿ, ಬೇಜಾರಾಗಿತ್ತು ನನಗೂ. ಕರೆನ ಈ ಜೋಡಿ ಚಂದ ಐತಿ, ಮನೆಯವ್ರ ಸಂಬಂಧ ಇದು ಮಾಡ್ಕೊಂಡವಲ್ಲ ಇವು ಅಂತೇಳಿ. ಆದ್ರೂ ಒಟ್ಟಿಗೆ ಮತ್ತೆ ಮದುವೆಗೆ ಒಪ್ಕೊಂಡ್ರಲ್ಲ, ಹೌದಿಲ್ಲ? ನೀನೇ ಒಪ್ಕೊಂಡಿರ್ಬೇಕು. ನಾನೇ ಮತ್ತೆ ಹೋಲ ತಗಾಕಿ ತಂಗಿ ಸಲುವಾಗಿ ನಾವಿಬ್ರು ಯಾಕೆ ದೂರ ಆಗದಂತೇಳಿ ಒಪ್ಕೊಂಡ್ವಿ. ಅಂದಂಗೆ ಗಿರಾಕಿ ಭಾಳ ಬಂದಿದ್ವಾ ಏನು? ಸ್ವಲ್ಪ ಬಂದಿದ್ರ? ಗಿರಾಕಿ ಬಂದವು, ಆದ್ರೆ ನಿಮ್ಮ ಅತ್ತಿ ಗಿರಾಕಿ ಜೊತೆಗೆ ಕೌಕವ್ ಮಾಡ್ಬಿಡ್ತಾರ. ಕೌಕವ್ವ ಏನು? ಗಿರಾಕಿ ಅಂದಮೇಲೆ ಅವು 1 ಬಿಟ್ಟು 16 ಅಂಗಿ ಕೇಳೋರೆ ಅವರು. ಈ ಅಂಗಿ ಚೆನ್ನಾಗೈತಿ, ಸ್ವಲ್ಪ ಬಾರ್ಡರ್ ಸಣ್ಣದಿದ್ದು ಡ್ರೆಸ್ ಯಾವ್ದಾರ ತೋರಿಸ್ರಿ. ಇಷ್ಟೊಂದು ಟಿಕಳಿ ಇರೋದು ಬೇಡ. ಆಮೇಲೆ ಇದು ಹೆವಿ ವಜ್ ಐತ್ರಿ, ಸ್ವಲ್ಪ ಹಗರ್ ಇದ್ದು ತೋರಿಸ್ರಿ. ಮತ್ತು ಅವ್ರು ಹಂಗ ಅಲ್ಲ ಕೇಳೋದು, ನಿಂಗೆ ಗೊತ್ತಲ್ಲ. ಏನು ನಾನು ಹೇಳ್ಕೊಡ್ಬೇಕಾಗಿಲ್ಲ, ಎಲ್ಲ ಗೊತ್ತು. ಹಂಗೆ ಕೇಳತ್ಲೆ ಅಯ್ಯ ಇದ ಚಂದ ಕಾಂತತ್ತೋರೇವ ಅದೆಂತ ಆರಿಸ್ತೀನಿ ತೀರ. ಇದ ಚಂದಕತ್ತೋ ಹಾಕುವ, ಏನಾಗದೈತಿ? ಇದು ನಿಮ್ಮ ಮಸಡಿ ಚಂದ ಕಾಂತತ್ತೋ, ಇದನ್ನ ಹಾಕುವ. ಅಯ್ಯಯ್ಯವ ಆಗಲ್ಲವ, ಇವ ನಿನ್
ಬಿಟ್ಟು ಓದಾಡಕತ್ತಾಗ ಒಮ್ಮೆ ಅದಂತಿ ಒಮ್ಮೆ ಇದಂತಿ ಅಂತೇಳಿ ಗಿರಾಕಿಗೆ ಕವ 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 ಮಾಡ್ತಾರ. ಒಬ್ಬೇಕಂತರು ನೋಡ್ರಿ, ನಾ ಏನ ತಗೊಳಕಂತ ಬಂದಿದ್ದ, ನೀವು ಹಿಂಗೆ ಕವ್ಕೊ ಮಾಡಿದ್ರೆ ನಮ್ಗೆ ನಿಲ್ಲಕ್ಕಾಗಲ್ಲ ನೋಡ್ರಿ, ಮತ್ತೆ ನಮಗೆ ಬೇಕಾದ್ ಕೇಳ್ಬಾರ್ದ್ರಿ ಅಂದಕ್ಕೆ ಹೋಗೇ ಬಿಟ್ಲಕ್ಕೆ. ಹೌದಾ? ಹಂಗಾರೆ ಇನ್ನೊಂದು ವಾರ ಏನಾರು ನಮ್ಮ ಅತ್ತಿ ನಿಲ್ ಬಿಟ್ಟಿದ್ರೆ ನನ್ನ ಅಂಗಡಿ ಪೂರ್ತಿ ವ್ಯಾಪಾರನ ಯಾಕುಡಿಸ್ತಿದ್ರು ಅವ್ರು. ಹಂಗಾಗದಂತರೂ ಗ್ಯಾರಂಟಿ ಇತ್ತು ಬಿಡು. ಏನು ಹೇಳೋದು ಇವ್ರಿಗೆ ಅಂತ ಆತಾಗ ನಾನು ಬೇಡ ಅಂದೆ. ಏನು ಮಾಡ್ಬೇಕು, ಪಾರ್ವತಿ ಅದ್ಗಮ್ಮ ಫ್ರೀ ಇದ್ದಿದ್ರೆ ನಾನು ಅವ್ರನ್ನೇ ಕಳಿಸ್ತಿದ್ದೆ. ಹುಡುಗರು ಒಂದು ಮಕ್ಕಳಲ್ಲ, ಮತ್ತು ಅವು ಸಣ್ಣ, ಮತ್ತು ಅವಗಂತೂ ಇವು ಗೊತ್ತಾಗಲ್ಲ ಅನ್ನೋಕ್ಕಿಂತ ಅವಾಗ ಅಲ್ಲಿ ಮನೆಯಾಗ ಇರ್ಬೇಕಂತ ಆಕಿಗೆ ಇಲ್ಲಿ ಬರೋಕೆ ಇಷ್ಟ ಇಲ್ಲ. ಹಾಗಾಗಿ ಬಂದಂಗಷ್ಟೇ. ಅದನ್ನೇ ಹೇಳಿದ್ನಲ್ಲ, ಇನ್ನೇ ನಂಗೆ ಏನಾರು ಸುಟಿ ಮಾಡಿದ್ರೆ ನಾನು ನೋಡ್ಕೋತೀನಿ, ನೀ ಏನು ತಲೆ ಕೆಡಿಸ್ಕೊಬೇಡ ಆತಾ. ಸರಿ ಆಯ್ತು. ಮೇಡಮ್ ಯಾರಿದ್ರಾ? ಓ, ಕಸ್ಟಮರ್ ಬಂದ್ರೆ ಕಾಣ್ತೈತಿ. ಸರಿ, ಹಾಂ ಮೇಡಮ್, ಬರ್ರಿ ಒಳಗೆ ಬರ್ರಿ. ಅಯ್ಯಪ್ಪ, ಹೇಳೋದಂತೂ ಹೇಳಿದೆ, ಆಯ್ತು ಬಿಡ, ಚಿಂತೆ ಬಿಡ್ತು. ದೌಲತ್ತಲ್ ಮೆರೆದವರಲ್ಲ ಹಿಸ್ಟ್ರೀಲಿ ಉಳಿದೇ ಇಲ್ಲ. ದುಮ್ಟಕ 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 ದುಮ್ಟಕ. ಕಾಲೆಳೆಯೋಕೆ ಬಂದವರಲ್ಲ ಕಾಲ ಕೆಳಗೆ ಉಳಿದೋದ್ರಲ್ಲ. ದುಮ್ಟಕ 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 ದುಮ್ಟಕ. ನೀನಲ್ಲ ನಾನಂತವನಲ್ವೇ ಅಲ್ಲ. ದುಮ್ಟಕ 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 ದುಮ್ಟಕ. ಈ 3 ಹುಡುಗರು ಒಮ್ಮೆ ಮುಕ್ಕೊಂಡ್ಬಿಟ್ರು ಅಂದ್ರೆ ಭಾಳ ಒಂಥರ ಬೇಜಾರು. ಪಾರ್ವತಿ ಎಬ್ಸ್ಕೊಂಡ್ಬರ್ತೀನಿ ನೋಡು ಅಂದ. ಏನ್ರಿ ಸ್ವಲ್ಪ ಸುಮ್ಮನಿರಿ, ಅಪರೂಪಕ್ಕೆ ಮಕ್ಕೊಂಡವ್ ಮೂರು ಒಮ್ಮೆ ಎಲ್ಲಿ ಮಕ್ಕೋತಾವ? ಒಂದೆರಡು ಮಕ್ಕೊಂಡ್ರೆ ಒಂದು ಹೆಸರು ಇರ್ತೈತಿ, ಇಲ್ಲ ಒಂದು ಮಕ್ಕೊಂಡ್ರೆ 2 ಹೆಸರು ಇರ್ತಾವ. ಇವತ್ತೇನೋ 3ಕ್ಕೂ ಒಮ್ಮೆ ಎರ್ದೈತಲ್ಲ, ಹಂಗಾಗಿ ಏನಾರು ನಿದ್ದೆ ಬಂತ ಏನೋ ಮಕ್ಕೊಂಡ್ ಬಿಡ್ರಿ, ಏನಾತ ಒಂಚೂರು ಮಕ್ಕೊಳ್ಳಿ. ಅರ್ಧ ನಿದ್ದೆಯಾಗಿ ಏನಾರು ಎಬ್ಸಿದ್ವಿ ಅಂದ್ರೆ ಕಿರಿ ಮಾಡ್ತಾವ ಹುಡುಗರು. ಶ್ರೀಕಾಂತ ಬರೀ 3 ಹೊತ್ತು ಹುಡುಗರದ್ದು ವಿಚಾರ ಮಾಡ್ಕೊಂತ ಅದು ಬಿಡ. ಈಗ ಲಗ್ನ ಪತ್ರಿಕೆ ಚಾಪಿಸ್ತಿ ನೋಡ ನಿಮ್ದು. ಮನೆ ಹಿರಿಯಾಳ ಅಂತೇಳಿ ಮೇನ್ ದೊಡ್ಡ ಹೆಸರು, ದೊಡ್ಡ ಇದ್ರೊಳಗೆ ನನ್ನ ಹೆಸರೇ ಇರ್ಬೇಕು. ಹ್ಞೂನಕ್ಕ, ನಿನ್ನ ಹೆಸರು ಬಿಟ್ಟು ನಾ ಇನ್ನು ಯಾರ ಹೆಸರು ಹಾಕಿಸ್ಲಿ? ನಿನ್ನ ಹೆಸರು ಹಾಕಿಸ್ತೇನಪ್ಪ. ಆಮೇಲೆ ಹುಡುಗಿ ತಂದೆ ತಾಯಿ ಆಗಿರಂತ ನಮ್ಮದು ಅಂತೇಳಿ ನಾವು ಹಾಕಿಸ್ತೀವಿ ಅಷ್ಟೇ. ಆಮೇಲೆ ಅಣ್ಣ ತಮ್ಮ ಮನ್ಯಾಗ ಪುಟಾಣಿಗಳದಾವಲ್ಲಿ ಇವು ಬಂಗಾರ ಗಿಟ್ಟಿಗಳು, ಆಮೇಲೆ ಅವ್ರ ಹೆಸರು ಹಾಕ್ಸೋದು. ಹಂಗಾರೆ ಸರಿ. ಬಂದ್ಲಲ್ಲಾನು. ಅಲ್ಲ ನೀನೆಲ್ಲ ಹೋಗಿದ್ರಿ? ನಿನ್ನೆ ಇದು ಏನದು ಅಲ್ಲಿ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ವಿ ಸಹಿ ಮಾಡಕ್ಕೆ. ಎದಕ್ಕೆ? ಅದ ಹೊಲ ಮಾರಕ್ಕೆ ಕೊಟ್ಲಲ್ಲ ಮತ್ತೆ, ಅದಕ್ಕೆ ಮತ್ತೆ ಸಹಿ ಬೇಕಲ್ಲ, ಅದ ಸಹಿ ಮಾಡಕ್ಕೆ ಹೋಗಿದ್ವಿ. ಹೊಲ ಮಾರಿದ್ದು ಆಯ್ತು, ಮತ್ತು ಇದು ಏನದು ನನ್ನ ಗಂಡಿಗೆ ಒಂದು 10 ಲಕ್ಷ, ಮಗಳಿಗೆ ಒಂದು 10 ಲಕ್ಷ, 10 ಲಕ್ಷ ಇಟ್ಕೊಂಡಿದ್ದು ಆಯ್ತು. ಏನು 30 ಲಕ್ಷಕ್ಕೆ ಹೋತಾ? ಎಷ್ಟು ಎಕರೆ ಹೊಲ? 2 ಎಕರೆನವ. ಅದು ಊರೊಳಗೆ ಅಲ್ಲಿ ಒಳಗಿದ್ದಿದ್ದು ಅಷ್ಟು ರೇಟ್ ಆಗಲ್ಲಲ್ಲ, ಹಾಗಾಗಿ ಕಡಿಮೆ ರೇಟಿಗೆ ಹೋತು. ಅಯ್ಯೇ, ನಿಮ್ಮ ಅತ್ತಿಗೆ ಇದಕ್ಕೆ ಬಂತ? ಅಲ್ಲ 10 ಲಕ್ಷ ತಾಯಿದಕ್ಕೆ ಇಟ್ಕೊಂಡಾಳಂತ. ರೇಷನ್ ತಂದು ಹಾಕ್ತೀರಿ, ಮನ್ಯಾಗ ಏನು ಬೇಕು ಏನು ಬೇಡ ದವಾಖಾನೆ ಖರ್ಚು ನೋಡ್ಕೊಂತೀರಿ, ಮತ್ತದಕ್ಕೆ ಬೇಕಂತ ಆಕಿಗೆ 10 ಲಕ್ಷ ರೂಪಾಯಿ. ಅಲ್ಲತ್ತಿ ಹೇಳಿದ್ನಲ್ಲ ಟ್ರಿಪ್ ಅಡ್ಡಾಡ್ತಾಳಂತ, ಅದಕ್ಕೆ ಊರು ಅಡ್ಡಾಡಕ್ಕೆ ಬೇಕು ಅಂತ. ಹೋಗ್ಲಿ ಬರ್ಲಿ ಬಿಡು, ಹೋಗತ್ತ. ನೀ ಯಾಕೆ ತಲೆ ಕೆಡ್ಸ್ಕೊಂತಿ? ಮತ್ತು ನೋಡು ಆಸೆ ಅದಾವ, ಇಟ್ಕೊಂಡು ಸತ್ರ ಹೆಂಗೆ ನೋಡ್ಕೊಂಡು ಬರ್ಲತ್ತಾಗ ಯಾವ್ಯಾವ ಊರಿಗೆ ಹೋಗ್ಬೇಕು ಅನ್ಸತ್ತೆ ಎಲ್ಲ ಊರಿಗೂ ಹೋಗ್ಬರ್ಲಿ. ನಾನು ಅದಕ್ಕೆ ಸುಮ್ಮನಾಗೇನು ಬೇವ, ಮತ್ತೇನು ಮಾಡೋದು? ಮಗಳಿಗೂ 10 ಲಕ್ಷ ರೂಪಾಯಿ ಕೊಟ್ರು, ಮತ್ತೆ ಅದೇನು ಕೆಲಸ ಇತ್ತು ಕೊಡುವಂಥದ್ದು? ಒಂದು 2 ಲಕ್ಷ 3 ಲಕ್ಷ ಕೊಟ್ಟಿದ್ರು ಅಕ್ಕಿತ್ತಪ್ಪ, 10 ಲಕ್ಷ ಕೊಟ್ರು. ತಪ್ಪು ಯಾಕೆ ಮಾನು ಹಂಗನ್ನಕತ್ತಿ? ಅಲ್ಲಪ್ಪ, ಇವ್ರದೆಲ್ಲ ಹಾಸ್ಪಿಟ್ಲ್ ಖರ್ಚು ನೋಡ್ಕೊಳ್ಳೋದು ನಾವೇ, ಇವ್ರದೆಲ್ಲ ಪ್ರತಿಯೊಂದು ಮಾಡೋದು ಗಂಡು ಮಕ್ಕಳೇ. ಹೆಣ್ಮಕ್ಳಿಗೆ ಈಕ್ವಲ ಕೊಟ್ಬಿಡ್ಬೇಕನ? ಹೌದು. ನೀ ಕೊಡಿಸ್ಬಿಡ್ಬಾರ್ದಾಗಿತ್ತು ನೀ 10 ಲಕ್ಷ ರೂಪಾಯಿ. ಯಾಕೆ ಕೊಡಕ್ಕೆ ಬಿಟ್ಟಿ ನೀನು? ಅಕ್ಕ, ನೀ ಸ್ವಲ್ಪ ಸುಮ್ಮನೆ ಇರ. ನೀನು ಹಂಗ ಮಾತಾಡ್ತೀಯಲ್ಲ, ಆಕಿಗೆ ತಿಳುವಳಿಕಿಲ್ಲ, ತಿಳಿಸಿ ಹೇಳು, ತಿಳ್ಕೊಂತಾಳ. ಅದನ್ನ ಬಿಟ್ಟು ನೀನು ಸುಮ್ಮನಿರಕ್ಕ. ಅಲ್ಲಪ್ಪ, ನಾನೇನು ತಪ್ಪಂದೆ ಈಗ? ಯಾಕಮ್ಮ, ಯಾವ ತಂದೆ ತಾಯಿಗೆ ಆದ್ರೂ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ತಮ್ಮ ಹತ್ರ ಇದ್ದಿದ್ರೊಳಗೆ ಒಂದು ಸ್ವಲ್ಪ ಕೊಡ್ಬೇಕು ಅಂತ ಆಸೆ ಇರಂಗಿಲ್ಲನ? ಏನ ಒಂದು 30 ಲಕ್ಷ ರೂಪಾಯಿ ಐತಿ, 10 ಇಟ್ಕೊಂಡು 10 ಇಬ್ಬರಿಗೂ ಮಕ್ಕಳಿಗೂ ಹಂಚಾರ. ಅದನ್ನ ಯಾಕೆ ನೀ ಕೊಡಬಾರ್ದಾಗಿತ್ತು ಅಂತೇಳಿ ಯೋಚನೆ ಮಾಡಕತ್ತಿ? ಹೌದು ಕರೆ, ನಿಮ್ಮ ಅತ್ತಿದೆಲ್ಲ ನೋಡ್ಕೊಳ್ಳೋದು ನೀವೇ, ನಾನೇನಿಲ್ಲ ಅಂತ ಹೇಳಂಗಿಲ್ಲ. ಈಗ ಅವ್ರಿಗೆ ಆಸೆ ಐತಲ್ಲ ಕೊಡ್ಬೇಕು ಹೆಣ್ಮಕ್ಳಿಗೂ ಅಂತೇಳಿ ಕೊಟ್ಟಾರ, ಹೋಗ್ಲಿ ಬಿಡಿ, ಯಾಕೆ ತಲೆ ಕೆಡಿಸ್ಕೊಂತಿ? ಅದನ್ನ ಮಾತಾಡಿ ಚಿಕ್ಕ ಸಣ್ಣಕ್ಕೆ ಬಿಡವಾ. ಈಗ ಮೊನ್ನೆ ಇವರು ಶಾಂತಕಾರ ಮತ್ತೆ ಪಾರ್ವತಿಗೂ ಮತ್ತೆ ಲಕ್ಷ್ಮಿಗೂ ಇಬ್ರಿಗೂ ಇಂತಿಷ್ಟು ದುಡ್ಡು ಅಂತ ಕೊಟ್ಟು ತಮ್ಮ ಜೀವನಕ್ಕೆ ಇಟ್ಬೇಕಂತ ಇಟ್ಕೊಳ್ಳಿಲ್ಲ. ಅಪ್ಪ, ಅವ್ರ ಲೆಕ್ಕನೇ ಬೇರೆ. ನಾಳೆ ಏನೇ ಆದ್ರೂ ಇಬ್ರು ಹೆಣ್ಮಕ್ಳೇ ನೋಡ್ಕೋಬೇಕಲ್ಲ, ಅದಕ್ಕೆ ಇಬ್ರಿಗೂ ಸರಿಯಾಗಿ ಕೊಟ್ಟಾರ. ಆದ್ರೆ ನಮ್ಮ ಲೆಕ್ಕ ಹಂಗಕತ್ತೇನಪ್ಪ, ಹೇಳಿ ನೋಡೋಣ. ನಮ್ಮ ಮನೆಗೆ ನಾವೇನು ದೊಡ್ಡ ಇದ್ದಂತಾರನಪ್ಪ. ನಾ ಮಾತಾಡಿದ ತಪ್ಪಂತ ನಿಮಗೂ ಅನ್ಸಕತ್ತೈತಿ, ಭಾಳ ಮಂದಿಗೂ ಅನ್ಸಕತ್ತೈತಿ. ಒಂಚೂರು ನಮ್ಮ ಜಾಗದಾಗ ನಿಂತು ಯೋಚನೆ ಮಾಡ್ರಿ. ಅಲ್ಲಪ್ಪ, ಮನಿನ ನೀ ಕಟ್ಟಿಸ್ಕೊಟ್ಟಿದ್ದು ಹೌದಾ, ಮತ್ತು ಅಂಗಡಿನ ನೀ ಹಾಕಿಸ್ಕೊಟ್ಟಿದ್ದು ಹೌದಾ? ನಮ್ಮ ಅತ್ತಿದು ಅಂತ ನಮ್ಗೆ ಏನಪ್ಪ ಈಡಾಗ ಆಸ್ತಿ ಕೊಟ್ಟಾರ? ಏನೇನೂ ಇಲ್ಲ. ಈಗ ದುಡಿತಾ ಇದೀವಿ, ತಿಂತಾ ಇದೀವಿ,
ಮಕ್ಕಳನ್ನ ಒಕ್ಕಿನೊಬ್ಗಿನ ಓದಿಸ್ಬೇಕು ಇವೇ ಆಗಕತ್ತವು. ಅಲ್ಲ ನಮಗಂತ ಎಲ್ಲೈತಪ್ಪ, ನೀವೇ ನೋಡ್ತಾ ಇದ್ದೀರಲ್ಲ. ಅಲ್ಲ ಮತ್ತೆ ಗಂಡನ ಮನೆದು ಒಂದು 20 ಲಕ್ಷ ರೂಪಾಯಿ ಬಾಳಿಲ್ಲ, ಬರೀ 20 ಲಕ್ಷ ರೂಪಾಯಿ. 20 ಲಕ್ಷ ರೂಪಾಯಿ ಆಸ್ತಿ ನಮಗೆ ಒಂದು ಭಾಳ ಆಗ್ಬಿಡ್ತಾನಪ್ಪ. ಅದು 20 10 ಲಕ್ಷ ರೂಪಾಯಿ ಮಗ ಕೊಟ್ಟಿರೋದು. 10 ಲಕ್ಷ ರೂಪಾಯಿ ಟ್ರಿಪ್ ಹೊಡೆದು ಖಾಲಿ ಮಾಡ್ತೀನಿ ಅನ್ನಕತ್ತಾರ. 10 ಲಕ್ಷ ರೂಪಾಯಿ ಮಗಳಿಗೆ ಕೊಟ್ರು. ಈಗ ನಾಳೆ ಏನೇ ತೊಂದರೆ ಆಗಲಿ ಮಗ ಓಡಾಡ್ತಾನ, ಮಗಳು ಬೆಚ್ಚ ಕುಂತ್ಲು 10 ಲಕ್ಷ ರೂಪಾಯಿ ತಗೊಂಡು. ಅದನ್ನಪ್ಪ ಹೇಳ್ತಾ ಇರೋದು. ನನ್ನ ಮನೆಗೆ ಎಲ್ಲ ಮಾಡ್ಕೊಟ್ಟಿದ್ ನೀವು, ಅವ್ರೇನ್ ಕೊಟ್ಟಾರ? ಅದನ್ನೇ ಅಮ್ಮ, ಈಗ ನನಗೆ ಹೆಂಗ್ ನನ್ನ ಮಗಳಿಗೆ ಕೊಡ್ಬೇಕು ಅಂತ ಆಸೆ ಇತ್ತು ನೋಡು. ಅರವಿಂದ್ ಏನಾರ ಬೇಡ ಅನ್ನ. ಅಪ್ಪ ನಿಮ್ದು ಸಮುದ್ರ, ಅದ್ರಾಗ ಒಂದ್ 2 ವಾಟೆ ನೀರು ತೆಗೆದು ಹಾಕಿದ್ರೆ ಏನು ಕಮ್ಮಿ ಆಗಲ್ಲ. ಅಲ್ಲೇ ಅರವಿಂದ್ ಅದನ್ನ ನೋಡ್ಕೊಳಕ ಮತ್ತೆ ನಿಮ್ಗೆ ಇನ್ಕಮ್ ಆದಾಯ ಬರ್ತಾನೆ ಇರ್ತೈತಿ, ಹೌದಾ? ಆದ್ರೆ ಅದು ನಮ್ದು ಹಂಗ ಆಗಲ್ಲಪ್ಪ. ನಮ್ದು ಮುಗಿತೀಗ ಇದ್ದಿದ್ದು ಹೊಲಾನು ಮಾರಿ ಮಂಡಕ್ಕಿ ತಿಂದ ಆತು. ನಮ್ಮ ಹೊಲನಾರ ಮಾರೋದ್ ಬಿಟ್ಟು ಹಂಗ ಇಟ್ಕೊಂಡಿದ್ರೆ 1 ಎಕರೆ ನಾವು ಆ 1 ಎಕರೆ ಅದನ್ನು ಮಾರ್ಕೊಂಡಾರ. ಅದ್ರಾಗೆ ಈ ಹಂಚಾವಳಿ ಮಾಡಿ 1 ಎಕರೆ ನನ್ನ ಗಂಡಗೆ ಇಟ್ಬಿಟ್ಟಿದ್ರೆ ನಾಳೆ ನನ್ನ ಮಗಳ ಮದ್ವೆ ಕಾಲಕ್ಕೆ ನಾ ಅದನ್ನ ಮಾರ್ತಿದ್ದೆ. ಈಗ ಬಂಗಾರ 1 ಲಕ್ಷ ರೂಪಾಯಿ ಮೇಲೆ 1 10 11 12 ಆಗೈತಿ, ಹೌದಾ? ನಾಳೆ ನನ್ನ ಮಗಳ ಮದ್ವೆ ಕಾಲಕ್ಕೆ ಬಂಗಾರ ಎಷ್ಟು ರೇಟ್ ಆಗತ್ತೋ ಗೊತ್ತಿಲ್ಲ. ಅಯ್ಯೋ ಅವಾಗೇನು ಒಂದು 3 ಲಕ್ಷ 4 ಲಕ್ಷಕ್ಕೆ ಹೋಗತ್ತೋ ಏನೋ ಅದು ಗೊತ್ತಿಲ್ಲ. ಅಷ್ಟು ರೇಟ್ ಆಗೋ ಹೊತ್ನ್ಯಾಗ ಮತ್ತೆ ನಾವು ಒಂದು ಸ್ವಲ್ಪ ನಮಗೆ ಅಂತ ಒಂದಿಷ್ಟು ಭೂಮಿ ಇದ್ದಿತ್ತಂದ್ರೆ ಅದನ್ನ ಮಾರಿ ಆದ್ರೂ ನನ್ನ ಮಗಳ ಮದುವೆ ಮಾಡ್ತಿದ್ನೆ ಮುಂದೆ. ಎಲ್ಲ ಮಾರಿ ಅವಶ್ಯಕತೆ ಇಲ್ದಾಗ ಎಲ್ಲ ಈ ಟ್ರಿಪ್ ಹೊಡೆದು ಖಾಲಿ ಮಾಡಿಬಿಟ್ರೆ ಇದಕ್ಕೆ ಮನುಷ್ಯತ್ವ ಅಂತಾರನಪ್ಪ. ಅದನ್ನು ಹೇಳ್ತಾ ಇರೋದು ನಾನು. ನನಗೇನೋ ಒಟ್ಟು ಈಗ ಅವ್ರಿಗಾರ ಏನು ಕಡಿಮೆ ಐತಿ? ಅಣ್ಣ ಮದ್ವೆ ಮಾಡ್ಯಾನ, ಹೌದು ಅನ್ನಂಗಪ್ಪ. ಏನು ಸಾಲ ಮಾಡ್ಕೊಂಡಿದ್ರು. ಮೀನಾಕ್ಷಿ ಮದ್ವೆಗೆ ಸಾಲ ಮಾಡಿದ್ದನ್ನ ನನ್ನ ಗಂಡ ತೀರ್ಸ್ಯಾರ. ಪೂರ ದುಡ್ಡು ಮತ್ತು ಸಾಲ ಹರಿಯಾಕ ಮಗ ಬೇಕು, ರೊಕ್ಕ ಕೂಡ ಬೆಚ್ಚಗ ಮಗಳು ಬೇಕು. ಮಗಳಿಗೆ ಕೊಡ್ಲಪ್ಪ, ಒಂದು 5 ಲಕ್ಷ ಕೊಡ್ಲಿ. 5 ಲಕ್ಷ ರೂಪಾಯಿ ಹೆಚ್ಚಿಗೆ ನನ್ನ ಗಂಡಗೆ ಕೊಡ್ಬೋದಾಗಿತ್ತ, ಹೌದಾ? ಇಟ್ಕೋರಪ್ಪ, ನಾನು ನನ್ನ ಮೊಮ್ಮಗಳಿಗೆ ಅಂತ ಕೊಡಕತ್ತೇನಿ, ಎದಕಾರ ಬೇಕಾಕತಿ ತೆಗೆದಿಟ್ಕೋ ಅಂತ ಕೊಟ್ಟಿದ್ರಕ್ಕಿತ್ತ. ತಗೋರಪ್ಪ, ಸಾಲ ಪಾಲ ಇಷ್ಟೆಲ್ಲ ಹರಿದಿ, ನೀನು ಇಷ್ಟೆಲ್ಲ ಜೋಪಾನ ಜತ್ನ ಮಾಡ್ತಿ, ನನ್ನ ದವಾಖಾನೆ ಖರ್ಚಿಗೆ ಬರ್ತೈತಿ. ಹೋಗ್ಲಿ, ನನ್ನ ಗಂಡಗೆ ಕೊಡೋದು ಬೇಡ, ತಮ್ಮ ದವಾಖಾನೆ ಖರ್ಚಿಗೆ ಅಂತ ತಾವೇ ಇಟ್ಕೊಂಡಿದ್ರು ನನಗಿಷ್ಟು ಬೇಜಾರು ಅಕ್ಕಿದ್ದಿಲ್ಲ, ಗೊತ್ತಾ? ಅಪ್ಪ ನಿಮ್ಗೆ ಗೊತ್ತಿಲ್ಲಪ್ಪ, ನಮ್ಮ ಅತ್ತಿ ಊರುಣಿಗೆ ನಿಮ್ಗೆ ಗೊತ್ತಿಲ್ಲ. ಮೊನ್ನೆ ಅಂತಾಳ ಇದ್ದಕ್ಕಿದ್ದಂಗೆ ಅಲ್ಲಿ ಇಲ್ಲಿ ಉಣ್ಕಲ್ದಾಗ ಒಂದು ಕೊಲೆ ಆತಲ್ಲ, ಒಂದು ಅಜ್ಜಿದು ಆ ಮಗ ಸೊಸಿ ಸೇರ್ ಮಾಡಿದ್ರಲ್ಲ, ಅದಕ್ಕೆ ಎಲ್ಲಿ ಈಕಿನ ತಲೆ ಹೊಡಿತಾಳ ಏನೋ, ರಾತ್ರಿ ಬೋಟ್ ಹಾಕೊಂಬಕೋಬೇಕು ಅಂತಾರೆ. ನಂಗೆ ಸಿಟ್ಟು ಬರಂಗಿಲ್ಲ ಹಿಂಗೆಲ್ಲ ಚುಚ್ಚು ಮಾತಾಡಿದ್ರೆ. ನಾನಂತ ಸಹಿಸ್ಕೊಂಡು ನನ್ನ ಮನೆ ಒಳಗೆ ಅವ್ರನ್ನ ಇಟ್ಕೊಂಡೇನಿ, ಬೇರೆ ಯಾರಾದ್ರೆ ಇಟ್ಕೊಂತಿದ್ದಿಲ್ಲ. ಮತ್ತೆ ಹೋಗ್ಲಿ ಪಾಪ, ಎಲ್ಲಿ ಹೋಗ್ತಾರೆ ಬಿಡು ಅಂತೇಳಿ ಸುಮ್ಮನೆ ಇರೋದಷ್ಟೇ ಅವರಿಗೆ. ಈಗ ನೋಡು, ಖಾಲಿ ಪೀಲಿ 10 ಲಕ್ಷ ರೂಪಾಯಿ ಅಡ್ಡಾಡಿ ಕಾಯಿ ಮಾಡಿಬಿಟ್ರೆ ನಾವೇನು ಇದ್ದು ಕೊಟ್ಟೇದಿಸ್ವರ್ರ? ಹಾಪ, ನೀವು ಆ ಮನೆ ಕಟ್ಟಿಸ್ಕೊಡ್ಲಿಲ್ಲ ಅಂದ್ರೆ ಇವತ್ತು ನಾವು ಬಾಡಿಗೆ ಮನೆ ಒಳಗೆ ಕೊಳಿಬೇಕಿತ್ತು. ಈಗ ಏನ್ ಮಾಡಕ್ಕಾಗತ್ತಮ್ಮ, ಈಗ ಕೊಟ್ಟಾಗಿತ್ತಲ್ಲ, ಹೋಗ್ಲಿ ಬಿಡು. ಮಾತಾಡಿ ಜಗಳ ಮಾಡ್ಕೊಂಡು ಮನಸ್ಸು ಹಾಳು ಮಾಡ್ಕೋಬೇಡ, ಏನ ನೆಮ್ಮದಿಯಾಗಿರು. ಈಗೆಲ್ಲೋದ್ಲಿ ಮತ್ತೆ? ಅಯ್ಯ, ಬುಕ್ ಮಾಡಿದ್ಲು ಟ್ರಿಪ್ಪಿಗೆ ಹೋಗ್ಬೇಕು ಅಂತೇಳಿ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬೆಳಗ್ಗೆದ್ದು ತಯಾರಾಗಿ ಹೋದ್ರು. ಮತ್ತು ನಾನು ಹುಡುಗಿನ ಸ್ಕೂಲಿಗೆ ಬಿಟ್ಟು ಇಲ್ಲಿ ಬಂದೆ. ಇವತ್ತು ಎಕ್ಸಾಮ್ ಅದಾವಕ್ಕಿವ, ಅದು ಎಂಥದ್ದು ಟೆಸ್ಟ್ ಏನೋ ಇಟ್ಟಾರ. ಹಾಗಾಗಿ ಅವು ಟೆಸ್ಟ್ ಎಲ್ಲ ಮುಗಿಸ್ಕೊಂಡು 12:30 ಅಂದ್ರೆ ಬಿಡ್ತೈತಿ. ಅದಕ್ಕೆ ಇಲ್ಲಿಂದ ಹೋಗ್ತಾ ಕರ್ಕೊಂಡು ಸೀದಾ ಅಂಗಡಿಗೆ ಹೋಗ್ಬಿಡ್ತೀನಿ. ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಸಂಜೆಗೆ ಮನೆಗೆ ಹೋಗ್ತೀನಿ. ಅತ್ತೆಯರು ಇರಲ್ಲ, ಒಂದು 4 ದಿನ ಆಕೈತಂತ ಬರಾಕ. 4 ದಿನಕ್ಕಾಗಷ್ಟು ಸೀರೆ ಬಟ್ಟೆ ಎಲ್ಲ ತೊಗೊಂಡು ಹೋಗ್ಯಾರ. ಆದರೂ ಒಬ್ಬಕ್ಕೆ ಅಡ್ಡಾಡಕ್ಕೆ ಭಾಳ ಹಿರಿದು ಗಡಿದಾಳು ಬಿಡ ನಿಮ್ಮ ಅತ್ತಿ. ಕೇಳ್ತಿರಲ್ಲ, ಅಯ್ಯೋ ಅದು ಯಾವುದದು ಯಾವ ಊರಪ್ಪ? ಈಗ ಫಸ್ಟ್ ಏನೋ ಈ ಕಡೆಯಿಂದ ನೋಡಕ್ಕೆ ಶುರು ಮಾಡ್ತಾರಂತೆ. ಈ ಕಡೆಯಿಂದ ಅಂದರೆ ಈಗ ಫಸ್ಟ್ ಹೋಗಿರೋದೆಲ್ಲ ಪೂರ್ತಿ ಇಲ್ಲೇ ಧರ್ಮಸ್ಥಳ, ಹೊರನಾಡು, ಶೃಂಗೇರಿ, ಕೊಲ್ಲೂರು, ಮೂಕಾಂಬಿಕೆ, ಇವೆಲ್ಲ ಒಟ್ಟು ಈ ಬೆಲ್ಟ್ ಎಲ್ಲ ಪೂರ್ತಿ ಒಂದು 4-5 ದಿನ ಹೋಗ್ಯಾರ. ಈಗ ಇದೆಲ್ಲ ಮುಗಿಸಿ ಬಂದ ಮೇಲೆ ಸೀದಾ ತಮಿಳ್ನಾಡಿಗೆ ಹೋಗಾರಂತೆ. ಅದನ್ನು ಮುಗಿಸಿ ಬಂದ ಮೇಲೆ ಸೀದಾ ಇದಕ್ಕೆ ಹೋಗಾರಂತೆ, ಎಲ್ಲಿ ಮಧ್ಯಪ್ರದೇಶ್ಗೆ. ಅಲ್ಲಿಂದ ಅಲ್ಲೇ ಹಂಗೆ ಮುಂದೆ ಉತ್ತರ ಪ್ರದೇಶಕ್ಕೆ ಹೋಗಾರಂತೆ. ಅಯ್ಯ ದೇವ್ರೆ, ಹೌದಾ? ಹಂಗಾರೆ ಒಂದು 2 ತಿಂಗಳು ನಿಮ್ಮ ಮತ್ತೆ ಟ್ರಿಪ್ ಹಾಕತ್ ಬಿಡು ಪೂರ. ಆದರೂ ಈ ವಯಸ್ಸಿನಾಗೂ ಭಾರಿ ಹಿರಿದ ಗಡಿ ಅದಾಳ ನಿಮ್ಮ ಮತ್ತೆ, ಗಟ್ಟದಾಳ ಬಿಡ. ಇಷ್ಟು ಅಡ್ಡಾಡಕ್ಕೆ ನಮ್ಗಾಗಲ್ಲವ ಇವ, ಇಷ್ಟು ಬ್ಯಾಸ ಹತ್ಕೊಂಡು ಅಡ್ಡಾಡಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ. ಅಡ್ಡಾಡ್ಲಿ ಎಷ್ಟರ ಶಕ್ತಿ ಕಸು ಐತಿ, ಅಡ್ಡಾಡ್ಲಿ. ಆಗ್ಲಿ, ನೀನ್ ಮಾತ್ರ ಇನ್ಯಾವುದಕ್ಕೂ ಬಾಯ್ ಬಿಡ್ಬೇಡ. ನಿಂಗೆ ಏನೇ ದುಡ್ಡಿನ ಅವಶ್ಯಕತೆ ಬಂದ್ರು ನಂಗೊಂದು ಫೋನ್ ಮಾಡು, ನಂಗೆ ಹೇಳು. ಈಗ ನಿಂಗೆ ಏನಾದ್ರು ದುಡ್ಡಿನ ಅವಶ್ಯಕತೆ ಐತಾ? ಕೊಡ್ಲ್ಯಾ? ಬೇಡಪ್ಪ, ದುಡಿಯಕ್ಕಂತ ಅಷ್ಟು ಚಲೋ ಅಂಗಡಿ ಮಾಡಿಕೊಟ್ಟಿರಿ. ಅಷ್ಟೆಲ್ಲ ಇದ್ಮೇಲೂ ನಾನು ನಿಮ್ಮ ಹತ್ರ ಯಾಕಪ್ಪ ದುಡ್ಡು ಕೇಳಲಿ? ದುಡ್ಡು ಗಿಡ್ಡು ಏನು ಬೇಡ. ಏನು ದೇವ್ರ ಕೈಯಾಗ ಶಕ್ತಿ ಕೊಟ್ಟಾನ, ರಟ್ಟ್ಯಾಗ ಶಕ್ತಿ ಐತಿ, ಏನು ತಲೆಯಾಗ ಬುದ್ಧಿ ಐತಿ. ನೀವು ದುಡಿಯಕ್ಕಂತ ಒಂದು ಅಂಗಡಿ ಹಾಕಿ ದುಡ್ಡು ಬಂಡವಾಳ ಹಾಕಿ ದಾರಿ ಮಾಡಿಕೊಟ್ಟಿರಿ. ದುಡ್ಕೊಂತೀನಿ, ತಿಂತೀನಿ, ಸಾಕು. 1 ರೂಪಾಯಿ ಬೇಡಪ್ಪ. ಜಾಣಿ, ಸರಿ ಆಗ್ಲಿ, ಹಂಗೆ ಆಗ್ಲಿ. ಅಪ್ಪ, ಇವರು ದಾಂಡೇಲಿಯಿಂದ ಇವರು ಪ್ರಕಾಶ್ ಅವ್ರು ಫೋನ್ ಮಾಡಿದ್ರಪ್ಪ. ಅಂದರೆ ಹೇಳಿದ್ವಲ್ಲ, ಅಲ್ಲೊಂದು ಚಲೋ ಜಾಗ ನೋಡ್ರಿ, ರೆಸಾರ್ಟ್ ಮಾಡೋದೈತಿ ಅಂತೇಳಿ. ಅದಕ್ಕೆ ಅವ್ರು ಫೋನ್ ಮಾಡಿದ್ರು. ಒಂದು ಒಳ್ಳೆ ರೆಸಾರ್ಟ್ ಮಾಡುವಂಥ ಪ್ಲೇಸ್ ಐತಂತೆ. ನೀವು ಈ ಕೂಡಲೇ ಬಂದರೆ ಸರ್, ಅದು ಮಸ್ತ್ ಐತಿ, ನೋಡ್ಬೋದು ನೀವು. ಭಾಳ ಚೆನ್ನಾಗೈತಿ. ಅದನ್ನ ಡೆವಲಪ್ಮೆಂಟ್ ಮಾಡಿದ್ರೆ ಅಲ್ಲಂತೂ ಟೂರಿಸ್ಟ್ ಜನ ಜಾಸ್ತಿ ಬರ್ತಾರೆ. ರೆಸಾರ್ಟ್ ಮಾಡಿದ್ರಂತೂ ಮಸ್ತ್ ಇನ್ಕಮ್ಮು ಐತಿ, ಚಲೋ ಐತಿ ಸರ್, ಬರ್ರಿ ಬಂದು ನೋಡಿ ಬರ್ರಿ ಅಂತ ಅದಾರ. ಟೋಟಲ್ ಎಲ್ಲ ಸೇರಿ 5 ಎಕರೆ ಐತಂತಪ್ಪ. ಏನು ಮಾಡೋಣಪ್ಪ, ಹೋಗೋಣ? ಸರಿ, ಇವತ್ತು ಹೋಗೋದಾ ನಾಳೆ ಹೋಗೋಣ?
ಅಂದರೆ ಸ್ವಲ್ಪ ಅವ್ರಿಗೆ ಅರ್ಜೆಂಟ್ ಐತಂತಪ್ಪ ಅಮೌಂಟಿಂದ. ಅದಕ್ಕೆ ನಿಮ್ಗೆ ಇಷ್ಟ ಆದರೆ ಸರ್ ಇವತ್ತೇ ಬಂದು ನೋಡ್ರಿ, ಇವತ್ತು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಅದನ್ನು ಬೇಗ ಬೇಗ ಇದೆಲ್ಲ ಡೀಲ್ ಮುಗಿಸ್ಬಿಡಕ್ಕೆ ಬರ್ತೈತಿ ಅಂತ ಅದಾರ ಅವ್ರು. ಏನು ಮಾಡೋಣಪ್ಪ, ಮತ್ತು ನಾಳೆ ಹೋಗ್ಬೇಕಾಕತಿ, ಇವತ್ತೇ ಹೋಗ್ಬಿಡೋಣ. ಇವತ್ತು ಬೇಡ ಇವತ್ತು ಅಮಾಸಿ, ಬೇಡ ಬೇಡ. ಅಮಾಸಿ ದಿನ ಹಂಗೆಲ್ಲ ಹೋಗ್ಬಾರ್ದು ಇಂಥ ಚಲೋ ಕಾರ್ಯಕ್ಕೆಲ್ಲ, ಅದು ಅಷ್ಟು ದೂರ ಜಂಗಲ್ನಾಗ ಬೇಡ. ನಾಳೆ ಶುಕ್ರವಾರ ಹೋಗನ್. ನೀನು ಬರ್ತೀಯತಿ? ಹ್ಞೂನ್ರಿ, ನಾನು ಬರ್ತೇನ್ರಿ. ಹಂಗ ಮುಂದೆ ಕಾರ್ತಿಕ್ ಅಲ್ಲ ಹೆಂಗಿದ್ರು ಉಳಿ ಬಸವಣ್ಣಗೆ ಹೋಗಿ ಬಂದಂಗಕತಿ, ಅವ್ನು ಕಾರ್ತಿಕ್ ಹಚ್ಚಿ ಬಂದಂಗಕತಿ. ಸರಿ ಹಂಗಾರ ಹೋಗಿ ಬರಂತ ಅನು, ನೀನ್ ಬರ್ತೀನಮ್ಮ? ಇಲ್ಲಪ್ಪ, ಮತ್ತು ಮನ್ಯಾಗ ಅತ್ತಿನೂ ಇಲ್ಲ. ಮತ್ತು ನಾನು ಅಲ್ಲಿ ಬಂದು ಕುಂತೆ ಅಂದ್ರೆ ಹುಡುಗಿ ಆಮೇಲೆ ಎಕ್ಸಾಮ್ ಅದಾವ, ಒಟ್ಟು ಸೋಮವಾರ ಮಟ್ಟ ಎಕ್ಸಾಮ್ ಅದಾವ ಕಿವು, ನಾನು ಬರೋಕ್ಕಾಗಲ್ಲ. ನೀವು ಹೋಗಿ ಬರ್ರಿ. ಪಾರ್ವತಿ ಮಕ್ಕಳು ಸಣ್ಣದವ, ಅವ್ರನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ಸರಿ, ನಾನು ಮತ್ತೆ ಇದು ಪಾರ್ವತಿ ಬರ್ತಾಳೆ ಅಂತ ಕೇಳ್ತೀನಿ. ಅರವಿಂದ? ಬೇಡಪ್ಪ, ಅದು ಯಾಕೆ ಸಣ್ಣ ಹುಡುಗಿ, ಅದು ಹೆಣ್ಣು ಹುಡುಗಿ, ಅದಕ್ಕೆ ಯಾಕೆ ಸ್ವಲ್ಪ ಮೂಗು ಕುಸು ಕುಸು ಅಂತ ಐತಿ ಇದೆಯಲ್ಲ, ಅದಕ್ಕೆ ಬೇಡ. ನೆಗಡಿ ಆಗೈತೆ ಮೊದಲು, ಕೋಲ್ಡ್ ವೆದರ್. ನಾವಷ್ಟೇ ಹೋಗಿ ಬರೋಣ, ನಾನು ಅವ ಬರ್ತಾಳ, ನೀವು ಮತ್ತೆ ಅತ್ತಿ 4 ಮಂದಿ ಹೋಗಿ ಬರೋಣ. ಹಿಂಗೆ ಮಾಡಂಗಾರೆ, ಹೆಂಗಿದ್ರು ಸೀಟ್ ಖಾಲಿ ಉಳಿತೈತಿ. ನಿಮ್ಮ ಅತ್ತಿಯವ್ರು ಬರ್ತಾರಂತ ಕೇಳು, ಹೋಗಿ ಬರೋಣಂತ ಅಷ್ಟು ಸೇರಿ ಆರಾಮಾಗಿ. ಅವರೆಲ್ಲ ಯಾಕೋ ಶ್ರೀಕಾಂತ ಅತಿ ಮೈ ಮ್ಯಾಗ ತಗೋಬಾರ್ದು ನೋಡಪ್ಪ, ನನಗೆ ಇದೇ ಇಷ್ಟ ಆಗಂಗಿಲ್ಲ. ಅವ್ರನ್ನ ಎಲ್ಲಿ ಇಟ್ಟಿರ್ಬೇಕು ಅಲ್ಲಿ ಇಟ್ಟಿರ್ಬೇಕು, ಹಂಗೆಲ್ಲ ಜೊತೆ ಕರ್ಕೊಂಡು ಇಡ್ತಾರನ. ಯಾಕತ್ತಿ ಹಂಗೆ ಮಾತಾಡ್ತಿ? ಯಾವ ಜೊತೆ ಕರ್ಕೊಂಡು ಆಡ್ತಾರನಂದ್ರೆ ಅವ್ರೇನು ಅವ್ರಿಗೆ ಮನುಷ್ಯರಲ್ಲನ? ಹೆಂಗೆ ಮಾತಾಡ್ತೈತಿ ನೀನು? ಈಗ ನೀ ಹಿಂಗೆ ಅಂದಿದ್ದಕ್ಕೋಸ್ಕರ ಆದ್ರೂ ಕರಿತೀನಿ ನಾನು. ನಾ ಕರಿಯವನ ಹೆಂಗಿದ್ರು ನಮ್ದು 7 ಸೀಟ್ರ್ ಗಾಡಿ, ಹೌದಾ? ಬೇಕಾದಂಗೆ ಜಾಗ ಉಳಿತೈತಿ, ನಾ ಕರ್ಕೊಂಡು ಹೋಗೋದೆ. ಬೇಡ, ಹೇಳೋದು ಕೇಳು. ಬರ್ಲಿ ಬಿಡಕ್ಕ, ಒಂದು ಟ್ರಿಪ್ ಆದಂಗೆ ಆಗ್ತೈತಿ, ಏನಾಗದೈತಿ ಅಲ್ಲಿ ನೋಡ್ಕೊಂಡ್ ಬರೋದಂತಲ್ಲ. ಹಂಗೆ ಉಳಿ ಬಸವಣಿಗೂ ಕಾರ್ತಿಕ್ ಹಚ್ಚಿ ಬರೋಣಂತೆ ಆರಾಮಾಗಿ ಖುಷಿಯಿಂದ. ಯಾಕೆ ಬೇಡ ಅಂತಿ? ಆತಪ್ಪ, ಹೋಗಿ ಬರ್ರಿ. ಯಾರ್ಯಾರು ನಾ ಅಂತೂ ಬರೋದಿಲ್ಲ. ಅಕ್ಕ ಆಯ್ತಪ್ಪ, ನಿನ್ನ ಸಲಾಗಿ ಬರ್ತೇನೆ. ಕರಿ, ಅದು ಯಾರ್ಯಾರನ್ನ ಕರೆದು ಹೋಗಿಸ್ಕೊತೀಯ ನೋಡಿ, ಹೋಗಿಸ್ಕೋಗತ್ತ. ಏನಾರ ಹೇಳಿದ್ರೆ ಹಿಂಗೈತಿ. ಅಪ್ಪ, ಅವ್ರ ಮನೆಗೆ ಯಾರ್ಯಾರು ಬರ್ತಾರೆ ಕೇಳ್ತೀನಿ, ಕೇಳಿ ಅಷ್ಟನ್ನು ಕರ್ಕೊಂಡು ಹೋಗೋಣಂತಪ್ಪ. ಆಯ್ತಪ್ಪ, ಸೀಟ್ ಅದಾವ, ಹಿಂಗಿದ್ರು ಕರಿ, ಹೋಗಿ ಬರೋಣಂತ ಆರಾಮಾಗಿ. ರೀ ಪಾಪ ಗಿರ್ಜಿನೂ ಕರಿಯನ್ರಿ, ಪಾಪ ಅದೆಲ್ಲ ಹೋಗ್ಬೇಕಾಗೈತಿ, ಬರ್ತೈತಿ. ಸರಿ ಆಯ್ತು, ಅದು ಯಾರ್ಯಾರನ್ನ ಕರಿತೀಯ ಕರಿ. ಅಲ್ಲಿ ಜಸ್ಟ್ ಒಂದು ನೋಡ್ಕೊಂಬರಕ್ ಹೊಂಟಿದ್ದ, ಈಗ ನಿನ್ನಿಂದ ಒಂದು ಟ್ರಿಪ್ ಆದಂಗೆ ಆತಿದ. ಕರಿಯಪ್ಪ, ಹೋಗಿ ಬರೋಣ.